हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सश्यासप्रवचनासक्तानिरमिलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुहृदयाः तान् नमस्ते गुरुन् मम। हरिः ओं ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗದ್ಯರೂಪಕವಾದ ಸಕಲ ಶಾಸ್ತ್ರಮಯ ಸಾಹಿತ್ಯಮಯ ಮಂತ್ರಮಯ ರೂಪವಾಗಿದೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಸಕಲ ಪುರಾಣದ ಸಾರವೆನಿಸಿದೆ. ಸಕಲ ಪುರಾಣಗಳು ಅಂದರೆ 18 ಪುರಾಣಗಳು ಎಂದರ್ಥ. 4 ಲಕ್ಷ ಶ್ಲೋಕಗಳಿಂದ ಕೂಡಿದ್ದ 18 ಪುರಾಣಗಳ ಸಾರಭೂತವಾದದ್ದು ಪುರಾಣ ಪುರುಷೋತ್ತಮ ಎಂಬುದಾಗಿದೆ. ಪ್ರಸ್ತುತ ಬ್ರಹ್ಮಪುರಾಣವನ್ನು ನಾವು ಚಿಂತಿಸುತ್ತಿದ್ದೆವು. ಬ್ರಹ್ಮಪುರಾಣದಲ್ಲಿ ಮುಂದಿನ ವಾಕ್ಯ ಮತ್ಸ್ಯಕೂರ್ಮಾದಿರೂಪಂ ಚ ವಿಷ್ಣುಜ್ಞಾನೈಕಮಾತ್ರಕಂ ತನ್ಮನ್ಯಂತೆ ಭೌತಿಕಂ ತು ಯೇ ಗಚ್ಚಂತೆ ಅದರಂ ತಮಃ. ಹಿಂದೆ ಪ್ರಕೃತಿ ದಶೆಯಿಂದ ಹುಟ್ಟಿದ 24 ತತ್ವಗಳು ನಮ್ಮ ಶರೀರ, ಪಿಂಡಾಂಡ ಮತ್ತು ಬ್ರಹ್ಮಾಂಡವನ್ನು ತಿಳಿಸಿದ ಅಸತ್ ಅವ್ಯಕ್ತನಾಮ ಸ್ಯಾತ್ ವ್ಯಕ್ತಂ ಸದಿತಿ ಉಚ್ಯತೆ ಎಂಬ ಸಣ್ಣ ವಾಕ್ಯದಿಂದಲೇ ಯಾವ ತನ್ನ ತಾಯಿಗೆ ಉಪದೇಶ ಮಾಡಿದ ಕಪಿಲನ 24 ತತ್ವಗಳು 25 ಭಗವಂತ ಎಂಬುದು ನಿರೂಪಿತವಾಗಿದೆ. ಪ್ರಸ್ತುತ ಭಗವಂತನ ರೂಪಗಳು ಆ 25 ತತ್ವಗಳಲ್ಲಿ 25ನೇ ತತ್ವ ಭಗವಂತ 26, 27, 28 ಈ ರೀತಿಯಲ್ಲೂ ಸಹ ಹೇಳಬಹುದು. ಏಕೆಂದರೆ ವಿಸ್ತಾರವಾಗಿ ಹೇಳ್ತಾ ಹೋದಾಗ ನಿರ್ವಿಕಾರನಾಗಿರ್ತಕ್ಕಂಥ ಅವನು ಭಗವಂತ, ಅವನ ಮೊಟ್ಟ ಮೊದಲನೇ ತತ್ವ. ತದನಂತರದಲ್ಲಿ 24 ಆಗ್ಬೋದು, 25 ಆಗಬಹುದು, 26, 27 ಹೀಗೆ ನಾವು ಚಿಂತಿಸಬಹುದಾಗಿದೆ. ಈಗ ಭಗವಂತನ ಚಿಂತನೆಯನ್ನು ನಡೆಸುತ್ತಿದ್ದಾರೆ. ಇದು ಪುರುಷೋತ್ತಮ ಲಕ್ಷಣ. ಪುರುಷರ ಲಕ್ಷಣವನ್ನು ಹಿಂದೆ ತಿಳಿದೆವು. ಪುರುಷೋತ್ತಮ ಲಕ್ಷಣವನ್ನು ಹೀಗೆ ತಿಳಿಸ್ತಾ ಇದ್ದಾರೆ. ಮತ್ಸ್ಯಂ ಕೂರ್ಮಾದಿರೂಪಂ ಚ ವಿಷ್ಣು ಜ್ಞಾನೈಕ ಮಾತ್ರಕಂ. ಭಗವಂತನ ದಶಾವತಾರವಾಗಲಿ, ಅನಂತ ಅವತಾರಗಳಾಗಲಿ, ಅನಂತ ರೂಪಗಳಾಗಲಿ ಎಲ್ಲವೂ ಅಪ್ರಾಕೃತವೇ, ಯಾವುದು ಹುಟ್ಟಿದ್ದು ಎಂಬತಕ್ಕಂಥದ್ದಲ್ಲ. ಆದ್ದರಿಂದ 24 ತತ್ವಗಳು ಏನಿದೆ ಅವೆಲ್ಲವೂ ಹುಟ್ಟಿತು. ಭಗವಂತನದು ಯಾವುದು ಹುಟ್ಟಿದಲ್ಲ, ಎಲ್ಲವೂ ನಿತ್ಯವಾದುದು. ಮತ್ತು ಭಗವಂತನ ಮೂಲ ಸ್ವರೂಪವೇನಿದೆ ಅದಕ್ಕೂ ಮತ್ತು ಎಲ್ಲ ಅವತಾರಗಳು ಅಭಿನ್ನವಾದುದು. ಇದನ್ನು ಹೇಗೆ ತಿಳಿಯುವುದು? ಕೇವಲ ಜ್ಞಾನಾನಂದದಿಂದ ನಾವು ತಿಳಿಯಬೇಕು. ತನ್ಮನ್ಯಂತೆ ಭೌತಿಕಂತೂ ಯೇ ಗಚ್ಚಂತೆ ಅದರಂ ತಮಃ. ಇದನ್ನು ಯಾರು ಭೌತಿಕ ಶರೀರ, ಹಿಂದೆ ಹೇಳಿದಂತೆ ಪಾಂಚಭೌತಿಕ ಶರೀರವನ್ನು ನಿರ್ಮಾತವಾದ ನಮ್ಮ ಶರೀರದಂತೆ ನಮ್ಮ ತಂದೆ ತಾಯಿ ಶರೀರ ಮತ್ತು ಗುರು ಹಿರಿಯ ಶರೀರ ಮತ್ತು ತತ್ವಾಭಿಮಾನಿ ದೇವತೆಗಳ ಶರೀರ, ಬ್ರಹ್ಮನ ಶರೀರ, ಪ್ರಕೃತಿ ಎಲ್ಲವೂ ಸಹ ವಿಕಾರದಿಂದ ಶರೀರ ಉಂಟಾದುದು. ಇದರಂತೆ ಭಗವಂತನ ಶರೀರ ಅಂತ ತಿಳಿಯಬಾರದು. ಇದನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು.
ಯಾರು ಭಗವಂತನ ಶರೀರವು ಭೌತಿಕ ಅಂತ ತಿಳಿತಾರೋ, ಭೌತಿಕ ಅಂದರೆ ಏನು, ಒಂದು ಸಲ ಹುಟ್ಟಿದ್ದು, ಅದಕ್ಕೆ ನಾಶವಿದೆ, ಅದಕ್ಕೆ ದೋಷವಿದೆ ಎಂದಾಗುತ್ತದೆ. ಆದ್ದರಿಂದ ಈ ಯಾವ ದೋಷವನ್ನೂ ಭಗವಂತನ ಎಣಿಸಬಾರದು. ಎಲ್ಲ ಗುಣವನ್ನೂ ಭಗವಂತನಲ್ಲಿ ಹೇಳಬೇಕು. ಎಲ್ಲ ದೋಷಗಳಿಂದ ಮುಕ್ತನಾಗಿದ್ದಾನೆ ಅಂತ ತಿಳಿಯಬೇಕು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಎಂಬುದು ಮುಖ್ಯ ತಾತ್ಪರ್ಯ. ಅದನ್ನು ತಿಳಿಸುವ ವಾಕ್ಯ ಮಸ್ಯಾದ್ ಕೂರ್ಮಾದಿರೂಪಂ ಚ ವಿಷ್ಣುಜ್ಞಾನೈಕಮಾತ್ರಕಂ ತನ್ಮನ್ಯಂತೆ ಭೌತಿಕಂ ತು ಯೇ ಗಚ್ಚಂತೆ ಅದರಂ ತಮಃ ಎಂಬುದು. ಇದು ಭಾಗವತದ 3ನೇ ಸ್ಕಂದ 33ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ಇದನ್ನು ಉದಾಹರಿಸಿದ್ದಾರೆ. ಭಾಗವತದ 3ನೇ ಸ್ಕಂದ 33ನೇ ಅಧ್ಯಾಯ. ಶ್ರೀ ವೇದವ್ಯಾಸರು ಕಾಮ್ಯ ಕರ್ಮವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅಂದರೆ ಭೌತಿಕವಾಗಿ ಪ್ರಾಕೃತ ಜನರು ಯಾವ ರೀತಿಯಲ್ಲಿ ಅನುಸಂಧಾನ ಮಾಡುತ್ತಾರೆ, ಅದರಿಂದ ಹೇಗೆ ಅವರು ಅಧಪತನವನ್ನೇ ಹೊಂದುತ್ತಾರೆ, ಅದರಿಂದ ಹೇಗೆ ಮುಕ್ತರಾಗಬೇಕು ಎಂಬುದರ ವಿಶೇಷ ವ್ಯಾಖ್ಯಾನ ರೂಪವಾಗಿರುವುದು ಯಾವ 33ನೇ ಅಧ್ಯಾಯವಾಗಿದೆ. ಇಲ್ಲಿ ಭಗವಂತ ತನ್ನ ತಾಯಿನ ಕುರಿತು ಉಪದೇಶ ಮಾಡಿದ್ದು ಪ್ರವೃತ್ತಿ ಕರ್ಮ ಮಾಡುವಾಗ ಆಗುವ ಫಲವನ್ನು ತಿಳಿಸ್ತಾನೆ. ಅತಯೋ ಗೃಹಮೇದೀಯನ್ ಧರ್ಮೇನ ಅವಸನ್ ಗೃಹೇ ಧರ್ಮಮರ್ಥಂಚ ಕಾಮಂಚ ದೋಗ್ಧಿ ಭೂಯಃ ವಿವರ್ತಿತಾನ್. ಯಾವನಾದರೂ ಮನೆಯಲ್ಲೇ ಎತ್ಕೊಂಡು ಗೃಹಸ್ಥನಿಗೆ ಹೇಳುವ ದೇವ ಪೂಜಾ ಪಿತೃ ಶ್ರಾದ್ದ ಧರ್ಮ ಮಾಡ್ತಾರೋ ಅದರ ಪರವಾಗಿ ಧರ್ಮ ಅರ್ಥ ಕಾಮ ಪಡೆಯುವನು. ಮತ್ತು ಅದೇ ಧರ್ಮಗಳನ್ನು ಮಕ್ಕಳು ಮೊದಲಾದ ಉಪದೇಶಿಸಿ ಕಾಪಾಡಿಕೊಂಡು ಬರುವನು ಹಾಗೂ ತಾನು ಆಚರಿಸಿ ಬಿಡಿಸುವನು. ಅವನು ಏನಾಗ್ತಾನೆಂದರೆ, ಯಾರು ವಿಷಯಸುಗಳಲ್ಲೇ ಆಸಕ್ತನಾಗಿದ್ದು ಅನಿಷ್ಟ ನಿವೃತ್ತಿ ಸುಖ ಪ್ರಾಪ್ತಿಗೆ ಸಾಧನ ಭಗವದ್ಭಕ್ತಿಯಿಂದ ದೂರನಾದರೂ ಆ ಗೃಹಸ್ಥ ಶ್ರದ್ಧೆಯಿಂದ ಕೂಡಿದವನಾಗಿ ಯಜ್ಞಗಳಿಂದ ದೇವತೆಗಳನ್ನು ಪೂಜಿಸುವನಾಗಿ ಶ್ರಾದ್ದಗಳಿಂದ ಪಿತೃದೇವತೆಯನ್ನು ಪೂಜಿಸುವನು. ದೇವ ಪಿತೃ ಮಾಡಬೇಕೆಂಬ ಶ್ರದ್ಧೆಯಿಂದ ಕೂಡಿದ ಬುದ್ಧಿಯುಳ್ಳವನು. ಪಿತೃಗಳು ಸಂತೋಷಕರ ವ್ರತವನ್ನು ಧೂಮಾದ ಮಾರ್ಗದಿಂದ ಚಂದ್ರನ ಅಧಿಕಾರಕ್ಕೆ ಒಳಪಟ್ಟು ಸ್ವರ್ಗದ ಒಂದು ಭಾಗವನ್ನು ಸೇರಿ ಯಜ್ಞಾದಿಗಳಲ್ಲಿ ಸೋಮರಸವನ್ನು ಪಾನ ಮಾಡಿದ ಈ ಜೀವಿ ಮತ್ತೆ ಪಾಪ ಫಲವನ್ನು ಅನುಭವಿಸಿ ನರಕಕ್ಕೆ ಹೋಗುವನು. ಆದರೆ ಭಗವಂತನ ಸ್ವಲ್ಪ ಭಕ್ತಿಯುಳ್ಳವನಾಗಿ ಸ್ವರ್ಗಾದ ಅಪೇಕ್ಷೆಯಿಂದ ಕರ್ಮ ಮಾಡಿದನು ಸ್ವರ್ಗದಲ್ಲಿ ಪುಣ್ಯ ಫಲ ಅನುಭವಿಸಿ ಉಳಿದ ಪುಣ್ಯದ ಪರವಾಗಿ ಭೂಲೋಕಕ್ಕೆ ಬರುವನು. ಅಂದರೆ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳಿ ಈ ಚಕ್ರಕ್ಕೆ ಸಿಲುಕುತ್ತಾನೆ. ಈಶದ್ಭಕ್ತೋ ಭಗವತಿ ಸುಕರ್ಮ ಸ್ವರ್ಗಮೇಶತಿ ಅಭಕ್ತೋ ನಿರಿಯಂ ಯಾಂತಿ ಸುಕರ್ಮ ಅಪಿನ ಸಂಶಯ ಅಂತ ವಾಮನ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಶ್ರೀಮದಾನಂದ ತೀರ್ಥರು ವಿವರಿಸಿದ್ದಾರೆ. ಭಗವಂತನ ಸ್ವಲ್ಪ ಭಕ್ತಿ ಮಾಡಿದವನು ಸತ್ಕರ್ಮ ಮಾಡುವನು ಸ್ವರ್ಗವನ್ನು ಪಡೆಯುತ್ತಾನೆ. ಆದರೆ ಭಗವಂತನಲ್ಲಿ ಭಕ್ತಿ ಮಾಡದವನು ಸತ್ಕರ್ಮ ಮಾಡಿದರೂ ನರಕಕ್ಕೆ ಹೋಗುತ್ತಾನೆ. ಇದರಲ್ಲಿ ಸಂಶಯ ಪಡಬೇಡಿ ಎಂದು ವಾಮನ ಪುರಾಣದಲ್ಲಿ ಶ್ರೀ ವೇದವ್ಯಾಸ ನುಡಿದಿದ್ದನ್ನು ಶ್ರೀಮದಾನಂದ ತೀರ್ಥರು ಹೇಳುತ್ತಿದ್ದಾರೆ. ಪ್ರವೃತ್ತಿ ಮಾರ್ಗದ ಫಲವಾಗಿ ಸಿಗುವ ಲೋಕಗಳು ಕೇವಲ ಸ್ವರ್ಗ, ಅದರಿಂದ ಶ್ರದ್ಧೆ ಇಡಬಾರದು ಎಂಬ ಅಭಿಪ್ರಾಯದಿಂದ ಆ ಲೋಕಗಳು ನಾಶವಾಗುವ ಕಾಲವನ್ನು ಹೇಳ್ತಾರೆ. ಅನಂತಾಸನ ಶ್ರೀಹರಿ ಅದರ ಮೇಲೆ ಮಲಗುವನು. ಆಗ ಗೃಹಮೇದಿನಂ ಪ್ರವೃತ್ತ ಕರ್ಮ ಫಲಗಳ ಗೃಹಸ್ಥರಿಗೆ ಒದಗುವ ಸ್ವರ್ಗಾದಿ ಲೋಕಗಳು ನಾಶವನ್ನು ಹೊಂದುತ್ತದೆ. ಒಂದು ಕಾಲದಲ್ಲಿ ಹುಟ್ಟಿದ್ದು ಅದು ಅದರಿಂದ ನಾಶ ಹೊಂದುತ್ತದೆ. ಏಚ ಧರ್ಮಾನ ದುಹ್ಯಂತ ಧೀರಾಹ ಕಾಮಾರ್ಥ ಹೇತುವೆ ನಿಸ್ಸಂಕರ್ಮಣಃ ಪ್ರಶಾಂತ ಶುದ್ಧಚೇತಸಃ ನಿವೃತ್ತಧರ್ಮನಿರತಃ ನಿರ್ಮಮ ನಿರಹಂಕೃತಃ ಸ್ವಧರ್ಮಾಖ್ಯೇನ ಸತ್ವೇನ ಪರಿಶುದ್ಧೇನ ಚೇತಸಾ ಸೂರ್ಯದ್ವಾರೇಣ ಯಾಂತಿ ಪುರುಷಂ ವಿಶ್ವತೋಮುಖಂ ಪರಾವರೇಶಂ ಪ್ರಕೃತಿಮಸ್ತೋ ತತ್ವಂ ಸ್ವಂತ ಭಾವನಂ. ಯಾವ ಜ್ಞಾನಿ ವಿಷಯಾಸಕ್ತಿ ರಹಿತರಾಗಿ ನಿರ್ಮಲವಾದ ಮನಸ್ಸಿಂದ ಅತಿಶಯವಾದ ಶ್ರೀಹರಿಯಲ್ಲಿ ತಾವು ಮಾಡಿದ ಎಲ್ಲ ಕರ್ಮವನ್ನು ಅರ್ಪಿತ ಮಾಡುತ್ತಾರೋ, ವರ್ಣಾಶ್ರಮ ಯೋಚಿತ ಧರ್ಮಾಚರಣೆಯನ್ನು ಮಾಡಿಕೊಂಡು ಕಾಮಾರ್ಥಗಳು ಉಪಯೋಗಿಸಿಕೊಳ್ಳುವುದಿಲ್ಲವೋ, ಹಾಗೂ ಮಮಕಾರವಿಲ್ಲದೆ ನಾನೇ ಸ್ವತಂತ್ರ ಎಂಬ ಅಭಿಮಾನ ಇಲ್ಲದೆ
ನಿವೃತ್ತಿ ಕರ್ಮವನ್ನು ಧರ್ಮಾಚರಣೆಯಲ್ಲಿ ಯಾರು ಮಗ್ನರಾಗಿ ಇರತಕ್ಕಂಥ ಮುಮುಕ್ಷ ಜೀವರು, ಇಂತಹ ಪುರುಷರು ಅಲ್ಲಿಂದ ಶ್ರೀಹರಿಯನ್ನು ಹೊಂದುತ್ತಾರೆ. ಶ್ರೀಹರಿಯ ಸರ್ವೇಶ ಮುಕ್ತಾಮುಕ್ತ ಪ್ರಪಂಚ ನಿಯಾಮಕ, ಸರ್ವಜ್ಞ ಮತ್ತು ಜಗತ್ತಿನ ಸೃಷ್ಟಿಸಿ ಸಂಹಾರ ಇತ್ಯಾದಿ ಕಾರಣ ಎಂದು ಯಾರು ತಿಳಿಯುತ್ತಾರೋ, ಪ್ರತಿಕಾಲಾಂಬನರು ಅಪ್ರತಿಕಾಲಾಂಬನೆಂಬ ಎರಡು ಬಗೆಯ ಭಕ್ತರು ಶ್ರೀಹರಿಯನ್ನು ಸೇರುವ ಮುಂಚೆ ಚತುರ್ಮುಖ ಬ್ರಹ್ಮದೇವರನ್ನು ಸೇರಿ ದ್ವೀಪಾರ್ಧದ ಕೊನೆಯಲ್ಲಿ, ದ್ವೀಪರಾರ್ಧ ಅಂದರೆ 100 ವರ್ಷದ ಕೊನೆಯಲ್ಲಿ ಬ್ರಹ್ಮ ಪ್ರಳಯವಾಗುವವರೆಗೂ ಆ ಸತ್ಯಲೋಕದಲ್ಲಿ ವಾಸ ಮಾಡಿ ಶ್ರೀಹರಿ ಧ್ಯಾನ ಮಾಡುತ್ತಾ ಇರ್ತಾರೆ. ನಂತರದಲ್ಲಿ ಮೋಕ್ಷವನ್ನು ಹೊಂದುತ್ತಾರೆ. ಬ್ರಹ್ಮದೇವರ ಆಯುಸ್ಸು ಪರಕಾಲ. ಯಾವ ಚತುರ್ಮುಖ ಬ್ರಹ್ಮದೇವ ಮಹಾಪ್ರಳಯ ಆಗುವುದೋ ಅಲ್ಲಿಯವರೆಗೂ ಅಜ್ಞಾನಿಗಳು ಮುಕ್ತರಂತೆ ಅಂದರೆ ಸತ್ಯಲೋಕದಲ್ಲಿರುತ್ತಾರೆ, ಭಗವಂತನ ಆರಾಧನೆ ಮಾಡಿಕೊಂಡಿರುತ್ತಾರೆ. ಸತ್ವ ರಜಸ್ಸು ತಮಸ್ಸು ಗುಣಗಳಿಂದ ತೆಗೆದುಕೊಂಡು ಎಲ್ಲ ಉತ್ತಮರಾದ ಪರ ಚತುರ್ಮುಖ ಬ್ರಹ್ಮದೇವರು ಸ್ವಯಂಭೂ 2 ಹಸ್ತಗಳಿಂದ ಪರವೆಂದುಕೊಳ್ಳುವುದು ದ್ವೀಪಾರ. ತಮ್ಮ ಅಧಿಕಾರವನ್ನು ಸ್ವಯಂಕಾರ 100 ವರ್ಷ ಅವರು ಅನುಭವಿಸಿ ನಂತರ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಪಂಚಭೂತಗಳ ಅಭಿಮಾನ ದೇವತೆಗಳಿಂದಲೂ ಶಬ್ದ ಮೊದಲಾದ ಅರ್ಥಗಳಿಗೆ ಅಭಿಮಾನ ದೇವತೆಗಳಿಂದಲೂ ತಮ್ಮ ಬಿಂಬರನ್ನು ಅಂದರೆ ಮುಂದಿನ ಉತ್ತಮನನ್ನು ಪ್ರವೇಶಿಸುವ ಮೂಲಕ ಗರುಡ ಮಾರ್ಗ ಮತ್ತು ಶೇಷ ಮಾರ್ಗದಿಂದ ಬಂದಂಥ ಎಲ್ಲ ದೇವತೆಗಳಲ್ಲಿ ಎಲ್ಲ ಜೀವರನ್ನು ಜೊತೆಯಲ್ಲಿ ಕೂಡಿಕೊಂಡು ಮೋಕ್ಷವನ್ನು ಪ್ರವೇಶಿಸುತ್ತಾರೆ ಶ್ರೀ ಬ್ರಹ್ಮದೇವರು. ಪೃಥ್ವಿಯಲ್ಲಿ ರೂಪಗಳು ಪ್ರವೇಶ ಮಾಡುತ್ತಾರೆ. ವರ್ಣದಲ್ಲಿ ಅಶ್ವಿನಿ ದೇವತೆಗಳು, ಅಗ್ನಿಯಲ್ಲಿ ಅಗ್ನಿಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಅಪಾನ, ವ್ಯಾನ, ಉಪಾನ ಇದು ವಾಯುಗಳಲ್ಲಿ, ಇಂದ್ರ, ಸೋಮ, ಆದಿತ್ಯ ಮತ್ತು ಬೃಹಸ್ಪತಿ ಸಾಧ್ಯರು ಆಕಾಶದಲ್ಲಿ ಪ್ರವೇಶ ಮಾಡುತ್ತಾರೆ. ರೂಪಗಳು ಅಂದರೆ ಮೃತ್ಯು ದೇವತೆಗಳು ಪೃಥ್ವಿಯಲ್ಲಿ, ವರ್ಣನು ಉದಯದಲ್ಲಿ, ಅಗ್ನಿಗಳು ತೇಜಸ್ಸಿನಲ್ಲಿ, ಮರುತುಗಳು ಮರುತಿನಲ್ಲಿ, ವಿನಾಯಕ ಆಕಾಶದಲ್ಲಿ ಹೊಂದುತ್ತಾರೆ. ಈ ರೀತಿ ಲಯವನ್ನು ಹೊಂದಿ ಬ್ರಹ್ಮದೇವರನ್ನು ಸೇರಿಕೊಂಡಿರುತ್ತಾರೆ. ಬ್ರಹ್ಮದೇವನ ಮುಂದೆ ಮೋಕ್ಷ ಮಾರ್ಗವನ್ನೇ ಹೊಂದುತ್ತಾರೆ. ಆದರೆ ಅಸುರರು ಏನು ಮಾಡ್ತಾರಂದರೆ, ಅಸುರಾಳಿ ಇವ ಸ್ವಭಾವೇನ ಚರ್ಮಕರ್ಮಣ ಜ್ಞಾನೇನ ವಿಪರೀತೇನ ತಮೋಯಾಂತೇನ ಶೀಯಾತ ದೇವಾದೈವ ಸ್ವಭಾವೇನ ಕರ್ಮಣ ಚ ಸಂಶಯ ಸಮ್ಯಜ್ಞಾನೇನ ಪರಮಂ ಗತಿಂ ಗಚ್ಚಂತಿ ವೈಷ್ಣವ್ಯಂ ನಾನಾಯೋ ಅನ್ಯತಾ ಭಾವಂ ಕದಾಚಿತ್ ಕಾಪಿ ವಿದ್ಯತೆ ಮಿಶ್ರಮತೆಯೋ ವಿಮಿಶ್ರಗತೆಯೋ ಅಪಿ ಛಾ. ತಾಮಸ ಕರ್ಮದಿಂದ ಮಿಥ್ಯಾಜ್ಞಾನದಿಂದ ನಿಶ್ಚಯವಾಗಿ ತಮಸ್ಸನ್ನು ಹೊಂದುತ್ತಾರೆ. ದೇವತೆಗಳು ದೇವ ಸ್ವಭಾವದಿಂದ ಸತ್ಕರ್ಮಗಳಿಂದ ಸಮೀಚೀನವಾದ ಜ್ಞಾನದಿಂದ ಅತ್ಯುತ್ತಮವಾದ ವಿಷ್ಣು ಸಂಬಂಧಿ ಲೋಕವನ್ನು ಹೊಂದುತ್ತಾರೆ. ಯಾವ ಕಾಲ ವ್ಯತಿರೇಕ ಉಂಟಾಗುವುದಿಲ್ಲ. ಮಿಶ್ರಬುದ್ಧಿಯುಳ್ಳ ಮನುಷ್ಯರು ಮುಕ್ತಿಯಾಗಿದ್ದ ಮನುಷ್ಯೋತ್ತಮರು ಬಿಟ್ಟು ಮಧ್ಯಮರೆಯ ರಾಜಸ ಜೀವರು ಸುಖ ದುಃಖ ವಿಶ್ವಗತಿಯನ್ನು ಹೊಂದುತ್ತಾರೆ ಎಂದು ಕಪಿಲರೂಪಿ ಪರಮಾತ್ಮ ತನ್ನ ತಾಯಿಗೆ ಉಪದೇಶ ಮಾಡುತ್ತಿದ್ದಾನೆ. ಸಸಂಗಚ ಪುನಃ ಕಾಲೇ ಕಾಲೇನ ಈಶ್ವರಮೂರ್ತಿನ ಜಾತಿಯೇ ಗುಣ ವ್ಯತಿಕರೆ ಯಥಾಪೂರ್ವಂ ಪ್ರಚಾಯಿತೆ. ಸಾಯಿಜ ಮೊದಲಾದ ಮೋಕ್ಷವನ್ನು ಹೊಂದಿದ ಬ್ರಹ್ಮ ಮೊದಲಾದವರು ಪ್ರಳಯ ಕಾಲದ ಶ್ರೀಹರಿಯ ಪ್ರವೇಶಿಸಿ ಮತ್ತೆ ಕಾಲಾಂತರ್ಯಾಮ ಶ್ರೀಹರಿಯ ತ್ರಿಗುಣ ವೈಷಮ್ಯ ಎಂಬ ಸೃಷ್ಟಿಕಾಲ ಬಂದಾಗ ಪ್ರಾಕೃತಗುಣ ಸಮುದಾಯದ ರಹಿತರಾಗಿ ಹೊರಗಿನ ಶ್ವೇತದ್ವೀಪ ಎಂಬ ಶ್ರೀಹರಿಯ ಸ್ಥಾನದಲ್ಲಿ ಸಂಸಾರ ಸಿಲೆಗೆ ಪರಸ್ಪರ ಅತ್ಯಂತ ಭಿನ್ನರು ತಾರತಮ್ಯ ವಿಶ್ವಸಾಗಿದ್ದಾರೋ ಹಾಗೆಯೇ ಯಥಾಪೂರ್ವಂ ವ್ಯಕ್ತವಾದ ಆನಂದವುಳ್ಳವರಾಗಿ ಇರುತ್ತಾರೆ. ಐಶ್ವರ್ಯಂ ಪಾರಮೇಷ್ಟಂ ಯತ್ತೇಪಿ ಧರ್ಮ ವಿನಿರ್ಮಿತಂ ನಿಷೇವ್ಯ ಪುನರಾಯಾತೆ ಗುಣ ವ್ಯತಿರೇಕ ಸತಿ. ಆದರೆ ಮುಕ್ತರು ಶ್ರೀಹರಿಯಿಂದ ಸಂಭಾವಿತರು. ಸೃಷ್ಟಿಕಾಲ ಬಂದಾಗ ಶ್ರೀಹರಿಯಿಂದ ಹೊರಗೆ ಬಂದು ಶ್ವೇತದ್ವೀಪದಲ್ಲಿ ಸರ್ವೋತ್ತಮನಾದ ಶ್ರೀಹರಿಯಿಂದ ಬಂದ ಜ್ಞಾನ ಮತ್ತು ಧರ್ಮ ಪರವಾದ ಅಣಿಮ ಮೊದಲಾದ ಭೋಗ ಸಮೂಹ ಉಂಟು ಅವರನ್ನು ಅನುಭವಿಸಿ ಮತ್ತೆ ಪ್ರಳಯ ಬಂದಾಗ ಗುಣ ವ್ಯತಿಕರೆಯ ಸ್ಥಿತಿ ಸೋತ್ರಮ ಪ್ರವೇಶ ಕ್ರಮದಲ್ಲಿ ಆಯಾತೆ ಶ್ರೀಹರಿಯನ್ನು ಪ್ರವೇಶಿಸುವರು. ಈ ರೀತಿ ಮುಕ್ತರಿಗೆ ನಿರ್ಗಮ ಪ್ರಳಯದಲ್ಲಿ ಪ್ರವೇಶ, ಸ್ವರೂಪ ಆನಂದ ಆವಿರ್ಭಾವ ರೂಪ ಬಹುವಿಧ ಪ್ರಾಕೃತ ವಿಷಯ ಭೋಗ ಉಂಟು. ಆದ್ದರಿಂದ
ಅಭಿಮಾನೇನ ಪರಿಪೂರ್ಣ ಜ್ಞಾನೇನ ಸಂಗತ್ಯ ಲಯೇ ಪರಮೇಶ್ವರಂ ಪ್ರವಿಶ್ಯ ಯಥಾ ಪೂರ್ವಂ ಪ್ರಜಾಯತೆ ಉಚ್ಚ ನೀಚಾದ ಭಾವೇನ ಜಾಯತೆ ಅಗುಣ ವ್ಯತಿಕರೇ ಬಹಿಃ ಶ್ವೇತದ್ವೀಪೆ ನಿರ್ಗಚ್ಚತಿ ಗುಣವ್ಯತಿರೇಕೆ ಭಾವೇ ಅಪಿ ಉಚ್ಚ ನೀಚಾದ ಪೂರ್ವವತ್ ವಿಷ್ಣು ಚೈವ ವಿಮುಕ್ತಾನಾಂ ನ ಕದಾಚನ ಗಚ್ಚತಿ ಇತಿ ಕಾರಣೇ ಗುಣವ್ಯತಿಕರೆ ಅಸತಿ ಲಯ ಪ್ರಾಪ್ತಿ ಪುನಃ ಪರಮೇಶ್ವರಮಾಯಂತಿ ಬ್ರಹ್ಮದೇವೇ ಪರಿವೃತಃ ಪ್ರಳಯೇ ಪರಮೇಶ್ವರಂ ಪ್ರವಿಶ್ಯ ಸರ್ಗೇತು ಪುನಃ ಶ್ವೇತದ್ವೀಪ ಪ್ರಮೋದತೆ ಜ್ಞಾನಕರ್ಮಫಲಾಂ ತತ್ರ ಭೋಗಾನ್ ಭುಕ್ತಾಲಯೇ ಪುನಃ ನಾರಾಯಣ ಸಮಾವೃಶ್ಯ ಜ್ಞಾನವ್ಯಕ್ತಂ ನಿಜಂ ಸುಖಂ ಭುಂಜಂತೆ ತೇವಮೇ ವೇವೇಶಂ ಕಾಲೇ ಸಂಸರ್ಗ ನಿರ್ಗಮಂ ನಿತ್ಯಸುಖಂ ಚೈವ ಸುಷ್ಟೋ ಭೋಗಂ ತದೋತ್ತಮ ಯಥಾ ಪೂರ್ವಂ ಹರೇ ಸರ್ವಂ ಗುಣೈ ನೀಚಾತ್ಮನ ಸದಾ ಬ್ರಹ್ಮಣಶ್ಯ ತಥಾ ಅನ್ಯೇಷಾಂ ಚ ಯಥಾಪದಂ ಇದು ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ. ಮೋಕ್ಷ ಅಂದರೆ ಅದು ಸುಯೋಗ್ಯವಾದ ಪೂರ್ಣ ಜ್ಞಾನವನ್ನು ಅಭಿಮಾನ ಎನ್ನುತ್ತಾರೆ. ಪುರುಷ ಸಂಗತ್ಯ ಅಂದರೆ ಲಯ ಕಾಲದಲ್ಲಿ ಪರಮಾತ್ಮನು ಪ್ರವೇಶಿಸಿ ಸಂಸಾರವಸ್ಥೆಯಲ್ಲಿ ಬ್ರಹ್ಮನು ಸರಸ್ವತಿ ಮುಂತಾದವರಿಗಿಂತ ಉತ್ತಮ ಅಂದರೆ ಲಕ್ಷ್ಮೀನಾರಾಯಣದ ಕಡಿಮೆ ಇದ್ದಂತೆ ಮೋಕ್ಷಾವಸ್ಥೆಯಲ್ಲಿ ಅದೇ ತಾರತಮ್ಯಯುಕ್ತವಾಗಿ ಸ್ವರೂಪ ದೇಹವನ್ನು ಅಭಿವ್ಯಕ್ತನಾಗುತ್ತಾನೆ ಎಂಬರ್ಥದಲ್ಲಿ ಯಥಾಪೂರ್ವಂ ಪ್ರಜಾಗೀತೆ ಅಂತ ತಿಳಿಸುತ್ತಾರೆ. ಅಗುಣ ವ್ಯತಿಕರೆ ಅಂದರೆ ಪದವಿಭಾಗ, ಅದರ ಅರ್ಥ ಗುಣವೈಷಮ್ಯಜನ್ಯವಲ್ಲದ ಅಪ್ರಾಕೃತ ಶ್ವೇತದ್ವೀಪ ಬ್ರಹ್ಮ ಪರಮಾತ್ಮನ ಉದರದಿಂದ ಹೊರಗೆ ಶ್ವೇತದ್ವೀಪಕ್ಕೆ ಬರುತ್ತಾನೆ. ಗುಣಕಾರ್ಯವಿಲ್ಲದ ಮುಕ್ತಿಯಲ್ಲಿಯೂ ಕೂಡ ತಾರತಮ್ಯ ವಿಶ್ವಗೂ ಮತ್ತು ಮುಕ್ತನಿಗೆ ಹಿಂದಿನಂತೆ ಇದ್ದೇ ಇರುತ್ತದೆ ಎಂದು ವ್ಯತ್ಯಾಸ ಆಗುವುದಿಲ್ಲ ಎಂದು ಗರುಡ ಪುರಾಣದಲ್ಲಿ ಶ್ರೀ ವೇದವ್ಯಾಸ ದೇವರು ಸ್ಪಷ್ಟಪಡಿಸಿದ್ದಾರೆ. ಬ್ರಹ್ಮ ದೇವತೆಗಳೊಂದಿಗೆ ಲಯ ಕಾಲದಲ್ಲಿ ಪ್ರವೇಶಿಸಿದ್ದು ಸೃಷ್ಟಿ ಕಾಲದಲ್ಲಿ ಹೊರಗೆ ಶ್ವೇತದ್ವೀಪದಲ್ಲಿ ದಿವ್ಯ ಭೋಗವನ್ನು ಹೊಂದುತ್ತಾನೆ. ಜ್ಞಾನೋತ್ತರ ಕರ್ಮಫಲ ರೂಪವಾದ ಭೋಗವನ್ನು ಅನುಭವಿಸಿ ಬಳಿಕ ಪ್ರಳಯ ಕಾಲದಲ್ಲಿ ಪುನಃ ಪರಮಾತ್ಮನ ಪ್ರವೇಶ ಮಾಡಿ ಜ್ಞಾನದಿಂದ ವ್ಯಕ್ತವಾದ ಸ್ವರೂಪಾನಂದ ಅನುಭವಿಸುತ್ತಾನೆ. ಹೀಗೆ ಲಯ ಕಾಲದಲ್ಲಿ ಮುಕ್ತಿ ಜೀವರಿಗೆ ಪರಮಾತ್ಮನ ಪ್ರವೇಶ, ಸೃಷ್ಟಿ ಕಾಲದಲ್ಲಿ ಹೊರಗೆ ಬರುವುದು ಸದಾ ನಡೆಯುತ್ತದೆ. ಪ್ರಳಯ ಕಾಲದಲ್ಲಿ ಸ್ವರೂಪಾನಂದ ಅನುಭವ, ಸೃಷ್ಟಿ ಕಾಲದಲ್ಲಿ ದಿವ್ಯ ಭೋಗಗಳು. ಸಂಸಾರದಲ್ಲಿ ಹೇಗೋ ಹಾಗೆ ಬ್ರಹ್ಮನ ಎಲ್ಲ ಗುಣಗಳಲ್ಲಿಯೂ ಹರಿಗಿಂತ ಕಡಿಮೆಯೇ, ಇತರರು ಬ್ರಹ್ಮನಿಗಿಂತ ಕಡಿಮೆಯೇ. ಹಾಗೆ ಮುಕ್ತಿಯಲ್ಲಿ ತಾರತಮ್ಯ ಇರುತ್ತೆ ಅಂತ ಗರುಡ ಪುರಾಣದಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಅತತಂ ಸರ್ವಭೂತಾನಾಂ ಹೃತ್ಪದ್ಮೇಶು ಕೃತಾಲಯಂ ಶ್ರುತ ಅನುಭವ ಶರಣಂ ವ್ರಜಭಾವೇನ ಭಾಮಿನಿ. ಆದ್ದರಿಂದ ಕಪಿಲದೇವರು ಸೇವೆಯ ಪ್ರಕಾರವನ್ನು ಹೇಳ್ತಾರೆ. ಭಗವಂತ ಯಾರು ಉಪಾಸಿಸುತ್ತಾರೋ ನಿತ್ಯಾನಂದ ನಿರ್ವಿಕಾರ ಅಂತ ಹೇಳಿ ಭಗವಂತನ ಆರಾಧನೆ ಮಾಡುತ್ತಾರೋ, ಪುರುಷೋತ್ತಮ ಅಂತ ತಿಳಿಯುತ್ತಾರೋ ಅವರಿಗೆ ಮೋಕ್ಷ ದೊರೆಯುವುದರಿಂದ ಅದನ್ನು ಹೊಂದುವುದಕ್ಕೆ ಮಂಗಳಕರವಾದ ಜ್ಞಾನ ಕರ್ಮದಲ್ಲಿ ಪ್ರವೃತ್ತರಾಗಬೇಕು. ಅದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಅಭಿಮಾನ ತ್ಯಾಗ. ಅಭಿಮಾನ ತ್ಯಾಗ ಅಂದರೆ ನಿಶ್ಚಿತವಾದ ಯಥಾರ್ಥ ಜ್ಞಾನ. ಶ್ರೀಹರಿ ಭಕ್ತಿ ಇಲ್ಲದವನು ಧರ್ಮ ಕಾರ್ಯವನ್ನು ಶ್ರದ್ಧೆಯನ್ನು ಮಾಡಿದರೂ ಸಹ ನರಕವನ್ನೇ ಸೇರುತ್ತಾರೆ. ಶ್ರೀಹರಿಗೆ ಮತ್ತೊಬ್ಬರಿಗೆ ಸಮನಾಗಲಿ, ಹರಿಗೆ ಮತ್ತೊಬ್ಬನು ಉತ್ತಮನೆಂದಾಗಲಿ ತಿಳಿಬಾರದು. ಶ್ರೀಹರಿಯ ಭಕ್ತರು ನಿಂದಿಸುವರು ಭಕ್ತಿ ಇಲ್ಲದವರೇ ಅನ್ನಿಸುತ್ತಾರೆ. ಧರ್ಮಾರ್ಥ ಕಾಮಿಗಳು ನಿತ್ಯ ಸಂಸಾರಗಳಿಗೆ ಆಗುವ ಫಲ ಅಂದರೆ ಸರ್ವತಾ ಅವರು ತಿರ್ಯಕ್ಕೆ ಹೋಗಿ ಸ್ವರ್ಗದಲ್ಲಿ ಸ್ವಲ್ಪ ಕಾಲ ಇದ್ದು ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಅತ್ಯಲ್ಪ ಭಕ್ತಿ ವಿಷ್ಣೋಚು ಸದಾಶಾಧಿಕಾರಣ ಪಿತೃಲೋಕಂ ಸಮಾವಿಷ್ಟ ಸ್ವಸಂತಾನೆ ಪುನಃ ಪುನಃ ಕ್ಷಿಪ್ರಮೇ ಪ್ರಜಾಯಂತೆ ಯತ್ ತದ್ಭಕ್ತವರ್ಜಿತಃ ಅನ್ಯಸಾಮಾನ್ಯವೇತ್ತ ರಸ್ಸಾದನ್ಯೋತ್ತಮವೇದಿನಃ ತದ್ಭಕ್ತ ನಿಂದಕಾಶ್ಚ ಯಾಂತ್ಯವ ನಿರಿಯಂ ಧ್ರುವಂ ಅಪಿ ಧರ್ಮೈಕನಿಯಮಃ ನಾತ್ರ ಕಾರ್ಯವಿಚರಣಃ ಮುಕ್ತಿಯೋಗ್ಯಸು ದೇವಾಚ ಮಾನುಷ ಯಜ್ಞಭೋಗಿನಃ ಮನುಷ್ಯಾಭೇದ ಶ್ರಾದ್ದಾಧಿಕೃತೋ ವಿದ್ವೇಷಿಣೋ ಅಸುರಃ. ಈ ರೀತಿಯಲ್ಲಿ ಮೂರು ರೀತಿಯಲ್ಲಿ ದೇವತೆಗಳು ಹೇಗೆ ಮಾಡುತ್ತಾರೆ, ಋಷಿಗಳು ಹೇಗೆ ಮಾಡುತ್ತಾರೆ ಮತ್ತು ಮನುಷ್ಯೋತ್ತಮರು ಹೇಗೆ ಮಾಡುತ್ತಾರೆ. ರಾಜಸರು ಮತ್ತು ತಾಮಸ ಜೀವರು ಭಗವಂತನಲ್ಲಿ ದ್ವೇಷವನ್ನೇ ಮಾಡುತ್ತಾರೆ. ಅವರು ಕೇವಲ ಲೌಕಿಕದಲ್ಲಿ ವಿಷಯಾಸಕ್ತರಾಗಿರುತ್ತಾರೆ. ಯಾರು ಸಂಸಾರದಲ್ಲಿ ವಿಷಯಾಸಕ್ತರಾಗಿರುತ್ತಾರೋ ಅವರು ಭಕ್ತರು ಎಂಬುದನ್ನು ಅನಿಸಿಕೊಳ್ಳುವುದಿಲ್ಲ. ತಸ್ಮಾತ್
ತ್ವಂ ಸರ್ವಭಾವೇನ ಭಜಸ್ವ ಪರಮೇಶ್ವರಂ ತದ್ಗುಣಾಶ್ರಯೇ ಭಕ್ತಿಯ ಭಜನೀಯಂ ಪದಾಂಬುಜಂ. ಅದರಿಂದ ಗುಣಪೂರ್ಣ ಅಂತ ಹೇಳಿ ಭಗವಂತನನ್ನು ಆರಾಧನೆ ಮಾಡಬೇಕು. ಇದನ್ನು ಬಿಟ್ಟು ನಾವು ಬೇರೆಯನ್ನು ಉಪಾಸನೆ ಮಾಡಿದರೆ ಅದಕ್ಕೆ ಅಧೋಗತಿಯಾಗುತ್ತದೆ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಚೋದಿತ ಜನಿಯಂತ್ಯಾತ ವೈರಾಗ್ಯಂ ಜ್ಞಾನಂ ಯದ್ ಬ್ರಹ್ಮದರ್ಶನಂ. ವೈರಾಗ್ಯದಿಂದ ಮಾತ್ರ ಭಗವಂತನ ಬ್ರಹ್ಮದರ್ಶನ ಸಾಧ್ಯವಾಗುವುದು. ಯದಾಸ್ಯ ಚಿತ್ತಮರ್ಥೇಸು ಸಮಾಯಿಷ್ಟಿಯ ಇಂದ್ರಿಯ ವೃತ್ತಿಭಿಃ ನ ವಿಗೃಹ್ಣಾತಿ ವೈಷ್ಣವ್ಯಂ ಪ್ರಿಯಂ ಅಪ್ರಿಯಮಪ್ಯತಃ. ಈ ಉಪಾಸಕರ ಮನಸ್ಸು ಬಂಧಕವಾಗಿರುವುದರಲ್ಲಿ ಸಮಾನವಾಗಿರುವ ಶಬ್ದ ಮೊದಲಾದ ವಿಷಯಗಳಲ್ಲಿ ಇದು ನನಗೆ ಪ್ರಿಯವಾದದ್ದು, ಇದು ಅಪ್ರಿಯವಾದದ್ದು ಎಂಬ ಇಂದ್ರಿಯ ವ್ಯಾಪಾರಗಳ ವ್ಯತ್ಯಾಸವನ್ನು ತಿಳಿಯಬೇಕು. ಸಾರ ವಿವೇಕ ಜ್ಞಾನದಿಂದ ಸಂಸಾರದಲ್ಲಿರಬೇಕು ಎಂದು ಹೆಸರು. ಸಂಸಾರ ಬಿಡುವ ಅಸಾರ, ಭಗವಂತ ಮಾತ್ರ ಸಾರ ಎಂಬುದೇ ನಿಶ್ಚಿತವಾದ ಜ್ಞಾನ. ಜ್ಞಾನ ಮಾತ್ರ ಪರಂ ಬ್ರಹ್ಮ ಪರಮಾತ್ಮ ಈಶ್ವರ ಪುಮಾನ್ ದೃಶ್ಯಾದಿವಿ ಪೃಥಕ್ ವೈ ಭಗವಾನೇಕೈಯತೆ. ಭಗವಂತನ ಮಾತ್ರ ಸ್ವತಂತ್ರ ಸರ್ವೋತ್ತಮ ಅಂತ ತಿಳಿಯಬೇಕು. ಏತಾವನೇವ ಯೋಗೇನ ಸಮಗ್ರೇಣ ಯೋಗಿನಃ ಯುಜ್ಯತೆ ಅಭಿಮತೋ ಹಿ ಅರ್ಥ ಯದ ಅಸಂಗಸ್ತು ಕೃತ್ಯಶಃ. ಆದ್ದರಿಂದ ಅಸಂಗ ಅಂದರೆ ಭಗವಂತನಲ್ಲಿ ಮಾತ್ರ ಸಂಗವನ್ನು ಮಾಡಬೇಕು. ಜ್ಞಾನಮೇಕಂ ಪರಾಚೇನಂ ಇಂದ್ರಿಯೇ ಬ್ರಹ್ಮ ನಿರ್ಗುಣಂ ಅವಭಾಚ್ಯರ್ಥ ರೂಪೇಣ ಭ್ರಾಂತ್ಯ ಶಬ್ದಾದಿ ಧರ್ಮಣಂ. ಭಗವಂತನ ಬಿಟ್ಟು ಶಬ್ದಾದಿ ಸ್ಪರ್ಶಗಳಲ್ಲಿ ಅಂದರೆ ಇಂದ್ರಿಯದಲ್ಲಿ ನಾವು ಲೋಲಪರಾದರೆ ಉತ್ತಮ ಮಾರ್ಗ, ಉತ್ತಮ ಶ್ಲೋಕ ಸಿಗುವುದಿಲ್ಲ ಎಂಬುದರಲ್ಲಿ ಶ್ರೀ ಬ್ರಹ್ಮ ಪುರಾಣದಲ್ಲಿ ವಿಶೇಷವಾಗಿ ಹೇಳತಕ್ಕಂಥದ್ದು ಮಶ್ಯಾದ ಕೂರ್ಮಂ ರೂಪಂ ಚ ವಿಷ್ಣು ಜ್ಞಾನೇಕಮಾತ್ರಿಕಂ ತನ್ಮನ್ಯಂತೆ ಭೌತಿಕಂ ತು ಯೇ ಗಚ್ಚಂತೆ ಅದ್ರಂ ತಮಃ. ಬ್ರಹ್ಮಾದಿ ದೇವತೆಯನ್ನು ತನುವಂತೆ ಭಗವಂತನ ತನುವಲ್ಲ. ಭಗವಂತನದು ಅಪ್ರಾಕೃತ, ಅವರಿಗೆ ಯಾವ ದೋಷವೂ ಇಲ್ಲ. ಮತ್ಸ್ಯ ಕೂರ್ಮ ಶರೀರಗಳು ವಿಷ್ಣು ಉತ್ತಮ ಜ್ಞಾನಾನಂದಾದಿ ಮಾತ್ರ ಸ್ವರೂಪದಗಳು. ಅವುಗಳನ್ನು ಭೌತಿಕವೆಂದು ತಿಳಿಯುವರು ತಮೋಲೋಕಕ್ಕೆ ಹೊಂದುತ್ತಾರೆ ಎಂದು ಬ್ರಹ್ಮಪುರಾಣದಲ್ಲಿ ಹೇಳುತ್ತಾರೆ. ಯಥಾ ಮಹಾ ಅಹಂಕಾರ ಪಂಚವಿಧ ಸ್ವರಾಟ್ ಏಕಾದಶ ವಿಧತ್ವಸ್ತು ಉಪರಂಡಂ ಜಗದ್ಯತಃ. ಮೂರು ಬಗೆಯ ತತ್ವಗಳಿಗೆ ಒಳಗಾಗಿ 11 ಇಂದ್ರಿಯಗಳಿಗೆ ಒಳಗಾಗಿರ್ತಕ್ಕಂಥವನು ನಮ್ಮ ಶರೀರದಂತೆ ಭಗವಂತ ಅಂತ ತಿಳಿಯಬಾರದು. ಏಕಾದಶ ಇಂದ್ರಿಯಾತ್ಮ ಯಾ ಪಂಚಭೂತಾತ್ಮಕೃತ ಸರ್ವಾಭಿಮಾನಿ ಭಗವಾನ್ ಸ್ವರಾಟ್ ಎಂದ ಪುರಂದರ. ಭಗವಂತ ಸ್ವತಂತ್ರ, ಅವನ ಅಧೀನದಲ್ಲಿ ಎಲ್ಲರೂ ಇರ್ತಕ್ಕಂಥವರು. ಪುರಂದರ ನಾಮಕ ಇಂದಿರ, ಪುರಂದರ ಅಂದರೆ ಒಳಗಡೆ ಇರ್ತಕ್ಕಂಥವನೊಂದು ಅರ್ಥ. ಇಂದ್ರಿಯಾಭಿಮಾನಿ ಇಂದ್ರಿಯ ನಿಯಾಮಕ ಭಗವಂತ, ಇಂದ್ರಿಯಾಭಿಮಾನಿ ದೇವತೆಗಳು ಮಾತ್ರ. ಇದಮಂಡಂ ಜಗತ್ಸರ್ವಂ ಶಕ್ರದೇಹಂ ವಿದುರ್ಬುಧ ತತ್ತತ್ರಿ ಗುಣೋ ರುದ್ರ ತಸ್ಯ ಬ್ರಹ್ಮ ತಥೋ ಹರಿಯತೆ. ವಾಮನ ಪುರಾಣದಲ್ಲಿ ಈ ನಿಶ್ಚಿತವಾದ ಜ್ಞಾನವನ್ನು ತಿಳಿಯಬೇಕಿದೆ. ಏತಾನ್ ಪಶ್ಯಂತಿ ತದ್ವದೇವ ಜ್ಞಾನಾತ್ಮ ತಮ್ಮ ಸ್ಯಾದರೂಪಂ ಗುಣಮಯಂ ಪಶ್ಯಂತಿ ಜ್ಞಃ. ದೇವತೆಗಳ ಶರೀರದಿಂದ ವಿಭಿನ್ನವಾಗಿರ್ತಕ್ಕಂಥದ್ದು ಭಗವಂತನದು ಅಪ್ರಾಕೃತ ಶರೀರ ಅಂತ ತಿಳಿಯಬೇಕು. ಏತದ್ವೈ ಶ್ರದ್ಧೆಯ ಭಕ್ತಿಯ ಯೋಗಾಭ್ಯಾಸ ನಿಶ್ಚಿತಃ ಸಮಾಹಿತಾತ್ಮನ ಸಂಗೋ ವಿರಕ್ತ ಪರಿಪಶ್ಯತಿ. ಆ ರೀತಿ ತಿಳಿತಾರೋ ಅದು ನಿಜವಾದ ಸಾರಭೂತವಾದ ಜ್ಞಾನ. ಇದು ಜ್ಞಾನದಿಂದ ಮಾತ್ರ ಸಾಧ್ಯ, ಕರ್ಮದಿಂದ ಸಾಧ್ಯವಿಲ್ಲ. ಇತಿ ಏತತ್ ಕಥಿತಂ ಗುಹ್ಯಂ ಜ್ಞಾನಂ ತೇ ಬ್ರಹ್ಮದರ್ಶನಂ ಏನೇವ ಬುದ್ಧತೆ ತತ್ವಂ ಪ್ರಕೃತಿಯ ಪುರುಷಸ್ಯ ಚ. ಶುದ್ಧ ಜ್ಞಾನದಿಂದ ಮಾತ್ರ ಬ್ರಹ್ಮದರ್ಶನ, ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ. ನಮ್ಮದು ಅಪ್ರಾಕೃತವಾದ ಜೀವ, ಆದ ಪ್ರಾಕೃತ ಶರೀರದಲ್ಲಿ ಇದ್ದೇವೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಪುರುಷೋತ್ತಮನಾದವನಿಗೆ ಎಂದೂ ಪ್ರಾಕೃತ ಸಂಬಂಧ ಇರುವುದಿಲ್ಲ. ಜ್ಞಾನಂ ಯೋಗಶಮನಿಷ್ಠೋ ನೈಗುಣ್ಯೋ ಭಕ್ತಿ ಲಕ್ಷಣ ದ್ವಯೋಪಿ ಏಕಃ ಏವಾರ್ಥಂ ಭಗವತ್ ಶಬ್ದವಾಚಕಃ. ಭಗವಂತ ಅಂದರೆ ಜ್ಞಾನ ಎಂದು ತಿಳಿಯಬೇಕು, ಅಪ್ರಾಕೃತ ಎಂದು ತಿಳಿಯಬೇಕು. ಜ್ಞಾನ ಭಕ್ತಿ ವಿನಾನೈವ ಮುಕ್ತಿ ಕಸ್ಯಾದ್ ವಿದ್ಯತೆ ತಯೋರೇಕತರೇಣ ವಿಷ್ಣುಗೇನ ಉಭಯ ವಿನ. ಭಗವಂತನ ಮಾತ್ರ ಎಲ್ಲ ಗುಣಗಳು ಇದೆ. ಏವಂ ಏತಯೋಃ ಏಕಭಾವೇನ್ಯಾನೇತೆ ಧ್ರುವಂ ಏಕೇನಾಪಿ ಭವೇನ್ ಮುಕ್ತಿ ಕಿಮರ್ಥಂ ನಾನ್ಯಸಾಧಂ. ಹರಿವಂಶದಲ್ಲಿ
ಭಕ್ತಿಯನ್ನು ಬಿಟ್ಟು ಬೇರೆಯಿಂದ ಉಪಾಸನೆ ಮಾಡುವುದರಿಂದ ಮೋಕ್ಷವನ್ನು ಹೊಂದಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲವೂ ಏತೇಂದ್ರಿಯ ಪೃಥಕ್ಚಾರ್ಥೋ ಬಹುಗುಣಾಶಯ ಏಕೋ ನ ಈಯತೆ ತದ್ವತ್ ಭಗವತ್ಶಾಸ್ತ್ರವತ್ಮಭಿಹಿ. ಯಾವ ರೀತಿಯಲ್ಲಿ ಬ್ರಹ್ಮಾದಿ ಶಬ್ದಾದಿ ಬಹುಗುಣಗಳಿಗೆ ಆಶಯವಾದ ಒಂದು ಪದಾರ್ಥ ನಾನಾ ಪ್ರಕಾರ ಹಾಗೆ ಭಿನ್ನ ಭಿನ್ನ ಇಂದ್ರಿಯಗಳಿರುತ್ತದೋ ಹಾಗೆ ಶ್ರೀಹರಿ ವೇದ ಶಾಸ್ತ್ರಗಳಿಂದ ಆನಂದವುಳ್ಳವನು ಎಂದು ತಿಳಿ ಎಲ್ಲ ಶಬ್ದಗಳಿಂದ ತಿಳಿಯಬೇಕು. ಅದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಇದನ್ನು ತಿಳಿಬೇಕಾದೇನು? ಕ್ರಿಯಾ ಕೃತುಭಿಹಿ ನಸ್ತೈಹಿ ಸ್ವಾಧ್ಯಾಯೈಹಿ ದರ್ಶನೈಹಿ ಆತ್ಮೇಂದ್ರಿಯೇನಾಪಿ ಸನ್ಯಾಸೇನ ಚ ಕರ್ಮಣಂ ಯೋಗೇನ ವಿವಿಧಾಂಶೇನ ಭಕ್ತಿಯೋಗೇನ ಚೈವಹಿ ಧರ್ಮೇಣ ಉಭಯಚ್ಛಿನ್ನೇನ ಯಾ ಪ್ರವೃತ್ತಿ ನಿವೃತ್ತಿಮಾನ್ ಆತ್ಮತತ್ವಾವಬೋಧೇನ ವೈರಾಗ್ಯೇನ ದೃಢೇನ ಚ ಈಗತೆ ಭಗವಾನೇಭಿ ಸುಗುಣೋ ನಿರ್ಗುಣಂ ಸದಕ. ಎಲ್ಲ ನಿಶ್ಶಿಷ್ಟಾಚಾರ ಅಂದರೆ ಸಂಧ್ಯಾವನೆ ಮೊದಲಾದ ಕಾರ್ಯಗಳು, ಯಜ್ಞ ಯಾಗಾದಿಗಳು, ಶ್ರದ್ಧೆಯಿಂದ ನಿರ್ವಾಜ್ಯವಾಗಿ ಮಾಡುವ ದಾನಗಳು, ಚಾಂದ್ರಾಯಣ ಮತ್ತು ಉಪವಾಸಗಳು, ವೇದಾದಿ ಶಾಸ್ತ್ರ ಅಧ್ಯಯನ, ಭಗವಂತನ ಚರ ಮತ್ತು ಅಚಲ ಪ್ರತಿಮೆ ದರ್ಶನವನ್ನು ಮನಸ್ಸು ಕಣ್ಣು ಇಂದ್ರಿಯಗಳ ಜಯದಿಂದ ವಿಹಿತ ಕರ್ಮಗಳ ಹರಿಸಮರ್ಪಣ ರೂಪದಿಂದ ತ್ಯಾಗದಿಂದ ಯಮ ನಿಯಮಾದಿಗಳ ಅಂಗದಿಂದ ಕೂಡಿದ ಯೋಗಾಭ್ಯಾಸದಿಂದ ಭಕ್ತಿಯೋಗದಿಂದ ಯಾವ ಧರ್ಮ ಶ್ರೀ ಉಪಾಸನ ಪ್ರವೃತ್ತಿಯಿಂದ ಹಿಂಸೆ ಮೊದಲಾದ ನಿವೃತ್ತಿಯಿಂದ ಕೂಡಿದ ಅಂತಹ ನಿವರ್ತಕ ಚಿಹ್ನೆಯಿಂದ ಕೂಡಿದ ಶ್ರೀಹರಿಯನ್ನು ಸರಿಯಾಗಿ ತಿಳುಕೊಂಡು ಅಚಲವಾದ ಜಗದಲ್ಲಿ ಅಸಾರತಾ ಬುದ್ಧಿಯಿಂದ ಇವೆಲ್ಲವೂ ಏಬಿಹಿ ಅನಂತ ಕಲ್ಯಾಣ ವಿಶಿಷ್ಟ ಪ್ರಾಕೃತ ಗುಣರಹಿತ ಸ್ವತಂತ್ರ ಜ್ಞಾನಯುಕ್ತ ಶ್ರೀಹರಿ ಎಂದು ತಿಳಿಯುವುದೇ ಮೋಕ್ಷ ಮಾರ್ಗ. ಪ್ರಾವೋಚ ಭಕ್ತಿಯೋಗಸ್ಯ ಸ್ವರೂಪಂ ಚತುರ್ವಿಧಂ ಕಾಲಸ್ಯ ಅವ್ಯಕ್ತಗತೆಯೋ ಅಂತರ್ಧಾವತಿ ಜಂತುಷು. ಈ ರೀತಿಯಲ್ಲಿ ಭಗವಂತನನ್ನು ತಿಳಿಯುತ್ತಾರೋ, ವಿಚಾರ ಮಾಡುತ್ತಾರೋ, ಭಗವಂತನೇ ಕಾಲನಿಯಾಮಕ, ಭಗವಂತನು ಸರ್ವಜೀವರನ್ನು ಸೃಷ್ಟಿಸುವನು, ಹುಟ್ಟಿಸುವನು, ಬೆಳೆಸುವನು, ಸಂಹರಿಸುವನು, ಮೋಕ್ಷವನ್ನು ಕೊಡತಕ್ಕಂಥವನಂತ ಯಾರು ತಿಳಿತಾರೋ ಅದು ಭಗವಂತನಿಗೆ ಪ್ರಿಯವಾದದ್ದು. ಜೀವಸ್ಯ ಸಂಸ್ಕೃತಿ ಬಹಿಹಿ ಅವಿದ್ಯಾ ಕರ್ಮ ನಿರ್ಮಿತ ಯಾ ಸ್ವಯಂ ಪ್ರವೇಶನ್ನಾತ್ಮನಂ ವೇದ ಗತಿಮಾತ್ಮನಃ. ಯಾವ ಸಂಸಾರವಶಿಲೆ ಬರುವ ಜನ್ಮಗಳು ಯಾ ಕರ್ಮಫಲ ಭೋಕ್ತ ತಾನೊಬ್ಬನೇ ಸ್ವಯಂ ಹೊಂದುತ್ತಾ ಪ್ರವೇಶನ ಜೀವನ ತನ್ನ ದಿಕ್ಕಾಸೇರ ತಿಳಿಯಲಾರನೋ ಅಂತಹ ಜೀವನ ಅಜ್ಞಾನ ಮತ್ತು ಕರ್ಮಗಳ ಫಲವಾಗಿ ಶ್ರೀಹರಿಯಿಂದ ನಿರ್ಮಿಸುವ ಅನೇಕವಾದ ಸಾಂಸಾರಿಕ ಜನ್ಮವನ್ನು ಹೇಳುತ್ತಾನೆ. ಆದ್ದರಿಂದ ಇದರಿಂದ ಬಿಡುಗಡೆ ಆಗಬೇಕಾದ್ರೆ ನ ಏತತ್ ಕಲೆಯೋ ಉಪದೇಶೇನ ವಿನ್ ನೀತಂ ಕರ್ಯಚಿತ್ ನ ಸ್ಥಾಬ್ಧ ನ ಭಿನ್ನಾಯ ನೈವ ಧರ್ಮ ಧ್ವಜಾಯ ಚಾ. ವಿಷಯವನ್ನು ಭಗವಂತನಿಗೆ ವಿಶೇಷವಾದ ವಿಷಯವನ್ನು ಅಭಕ್ತರಿಗೆ ತಿಳಿಸಬೇಡಿ, ಏಕೆಂದರೆ ಇದು ಬಹಳ ಗುಹ್ಯತಮ ಶಾಸ್ತ್ರ. ಯಾರಿಗೆ ವೈರಾಗ್ಯ ಹುಟ್ಟುವುದಿಲ್ಲವೋ, ಯಾರಿಗೆ ಈ ಶರೀರ ಅಸಾರವಾದುದು, ನಾಳೆ ಶರೀರ ಅಂದರೆ ಶೀತನೇನ ನಾಶವಾಗತಕ್ಕಂಥದ್ದು ಎಂಬ ಜ್ಞಾನ ಇಲ್ಲವೋ ಅಂಥವರಿಗೆ ಅಪ್ರಾಕೃತ ಶರೀರವನ್ನು ಅಂದರೆ ಭಗವಂತನನ್ನು ಹೇಗೆ ತಾನು ತಿಳಿಯುತ್ತಾರೆ ಅಂದರೆ ಅವರಿಗೆ ಭಕ್ತಿ ಇರುವುದಿಲ್ಲ ಅಂದರೆ ಅರ್ಥ. ಅಂಥವರಿಗೆ ಈ ಯೋಗ ಮಾರ್ಗವನ್ನು ತಿಳಿಸಬೇಡ ಅಂತೇಳಿ ಕಪಿಲ ತನ್ನ ತಾಯಿಗೆ ಉಪದೇಶ ಮಾಡಿದ. ಮುಖ್ಯ ತಾತ್ಪರ್ಯ ಏನು? ಭಗವಂತ ಸರ್ವಗಳು ಸಂಪನ್ನ, ಸರ್ವದೋಷ ವಿದೂರತ್ವ, ಅವನೇ ಪುರಾಣ ಪುರುಷೋತ್ತಮ ಎಂಬುದು. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಮಹತ್ ವಿದ್ಯೆಯನ್ನು ತಿಳಿಸುವ ಮೂಲಕ ಪುರಂದರದಾಸರು ಹೇಳಿದ ಪುರಾಣ ಪುರುಷೋತ್ತಮ ಎಂಬುದು ಭಾಗವತದ 3ನೇ ಸ್ಕಂದ 27ನೇ ಅಧ್ಯಾಯದ ಸಾರಾಂಶವಾಗಿದೆ ಎಂಬುದೇ ನಾವು ಒಟ್ಟು ತಿಳಿಯಬೇಕಾಗಿರೋದು. ಯಾ ಏತ ಸರ್ವಂ ಜಗತ್ ಅಸಾರ, ಭಗವಂತ ಮಾತ್ರ ಸಾರ ಎಂಬುದು ಶ್ರೀಮದಾನಂದ ತೀರ್ಥರು ತಮ್ಮ ಸರ್ವಮೂಲದಲ್ಲಿ ಅನೇಕ ಕಡೆಯಲ್ಲಿ ತಿಳಿದುಕೊಟ್ಟಿದ್ದಾರೆ. ಯಾವ ಕರ್ಮವೂ ಸಹ ಜ್ಞಾನದಿಂದಲೇ ಮೋಕ್ಷ, ಹೊರತು ಕರ್ಮದಿಂದ ಅಲ್ಲ. ಕರ್ಮ ಎಂಬುದು ಶುದ್ಧ ಕರ್ಮ ಎಂಬುದು ಜ್ಞಾನಕ್ಕೆ ಸಾಧಕ ರೂಪವಾದದ್ದು, ಸಾಧನ ರೂಪವಾದದ್ದು ಮಾತ್ರ.
ಕೇವಲ ಕರ್ಮ ಯಜ್ಞಾದಿಗಳಿಂದ ಮೋಕ್ಷ ಬರುವುದಿಲ್ಲ ಎಂಬುದೇ ಮುಖ್ಯ ತಾತ್ಪರ್ಯ. ಇಂತಹ ವಿಶೇಷವಾದ ಜ್ಞಾನವನ್ನು ಒದಗಿಸಿದ ಶ್ರೀ ಪುರಂದರದಾಸರಿಗೆ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ನಮಸ್ಕರಿಸುತ್ತಾ, ಇಂತಹ ವಿಶೇಷ ಜ್ಞಾನ ಬಂದಿತ್ತು ತಂದೆ ತಾಯಿಗಳು ಕೊಟ್ಟ ಈ ಶರೀರದ ದಶೆಯಿಂದ, ಅವರಿಗೆ ಸಹಾಯ ಮಾಡಿದ ಗುರು ಹಿರಿಯ ದಶೆಯಿಂದ, ಇವರೆಲ್ಲರಲ್ಲೂ ಶ್ರೀ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ದಶೆಯಿಂದ ಮತ್ತು ಶ್ರೀ ಭಾರತೀಪತಿ ವಾಯುದೇವರು ಇವರೆಲ್ಲರೂ ನಿಂತು ಜ್ಞಾನವನ್ನು ಪ್ರಸಾರ ಮಾಡೋದ್ರಿಂದ ಸಾಧ್ಯವಾಗಿದೆ. ಆದರೆ ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರನಾದ ಭಗವಂತ ಮಾತ್ರ. ಲಕ್ಷ್ಮೀನಾರಾಯಣ ಸ್ವತಂತ್ರರು, ಅವರನ್ನೇ ಇವರೆಲ್ಲರಲ್ಲೂ ನಾವು ಕಾಣಬೇಕು, ಅವರನ್ನೇ ನಮಸ್ಕರಿಸಬೇಕು, ಅವರ ಅನುಗ್ರಹಮುಖರಾಗಬೇಕು ಎಂದು ಹೇಳಿ ಕೃತೋಸ್ಮರ 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 ಎಂದು ಹೇಳಿ ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೇ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತ ನಮ ಮುಕ್ತಿಮಿದೇಮ ಎಂದೇಳಿ ವಿನಮ್ರಿಸೋಣ. ಅದೇ ನಮ್ಮ ಬಿಂಬೋಪಾಸನೆ. ಬ್ರಹ್ಮಾಂಡದಲ್ಲಿರತಕ್ಕಂಥದ್ದು ಪಿಂಡಾಂಡದಲ್ಲಿದೆ. ಪಿಂಡಾಂಡದೊಳಗಿರತಕ್ಕಂಥ ಬಿಂಬನೇ ಪುರಾಣ ಪುರುಷೋತ್ತಮ. ನಿತ್ಯನಾದವನು, ಅಪ್ರಾಕೃತನಾದವನು, ಚಿದಾನಂದ ರೂಪನಾದ ಭಗವಂತ ನಮ್ಮಲ್ಲಿಯೇ ಇದ್ದಾನೆ ಎಂಬ ಮುಖ್ಯ ಅನಿಸಿಕೆಯಿಂದ ಸದಾ ನಿತ್ಯ ಅನುಸಂಧಾನದಲ್ಲಿರಬೇಕು. ಈ ರೀತಿ ಗುರುಗಳು ಮಾಡಿಸಬೇಕು, ವಾಯುದೇವರು ಮಾಡಿಸಬೇಕು. ಭಗವಂತನ ವಿಶೇಷ ಚಿತ್ತವನ್ನು ನಮ್ಮಲ್ಲಿ ಬೆಳೆಸಬೇಕು, ನಮ್ಮಲ್ಲಿ ಮಾಡಬೇಕು, ಅನುಗ್ರಹಿಸಬೇಕು ಎಂಬ ಬೇಡಿಕೊಳ್ಳುವುದೇ ಆಗಿದೆ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.